ಡ್ಯಾಡ್, ಸರಿ ಆಯ್ತು. ಆಸ್ಕ್ ಹಿಮ್ ಟು ಕಾಲ್ ಮೀ ಬ್ಯಾಕ್. ಹೇಳಮ್ಮ. ನೀನು ನೀನ್ ಯಾವ್ದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ಯಾ? ಸಾಕು, ನಿಮ್ಮನ್ನ ಡ್ಯಾಡ್ ಅಂತ ಕರಿತೀನಿ ಅನ್ಕೊಂಡಿದ್ದೀರಾ? ಅಲ್ಲ, ನಿಮಗ್ ಯಾರು ಫೋನ್ ಮಾಡೋದಕ್ಕೆ ಹೇಳಿದ್ದು? ಅಲ್ಲಮ್ಮ, ಸಿಂಧು. ಇನ್ನೊಂದ್ಸಲ ನನ್ ಫೋನ್ ಪಿಕ್ ಮಾಡಿಲ್ಲ ಅಂತ ನನ್ ಗಂಡಂಗೆ ಆಫೀಸಿಗೆಲ್ಲ ಕಾಲ್ ಮಾಡೋದ್ ಇಟ್ಕೊಂಡ್ರೆ ನನ್ ಉತ್ತರ ಬೇರೆ ತರನೇ ಇರುತ್ತೆ. ನನ್ ಜೊತೆ ಫೋನಲ್ಲ, ಬಿಸ್ನೆಸ್ ಅಲ್ಲಿ ಮಾತಾಡಿ. ತಾಕತ್ತಿದ್ರೆ ನನ್ ವಿರುದ್ಧ ನಿಂತ್ಕೊಳ್ಳಿ. ಅಲ್ಲೇ ಪ್ರಶ್ನೆ ಕೇಳಿ ಉತ್ತರನೂ ಎಕ್ಸ್ಪೆಕ್ಟ್ ಮಾಡಿ. ಇದೇ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಈ ಅಭ್ಯಾಸನ ಬೆಳೆಸ್ಕೋಬೇಡಿ. ನನ್ ಗಂಡನ್ ಮುಂದೆ ಮಾತಾಡೋದಿಕ್ ಕಷ್ಟ ಆಗುತ್ತೆ ಅಂತ ನಾನು ಆಚೆ ಬಂದ್ ಮಾತಾಡ್ತಿದ್ದೀನಿ. ಇವಾಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡಾಕ್ಟರ್ ಕೊಟ್ಟಿರೋ ಟ್ರೀಟ್ಮೆಂಟ್ ಚೆನ್ನಾಗಿ ವರ್ಕ್ ಆಗಿದೆ ಅನ್ಸುತ್ತೆ ಜಾನು. ಸೂಪರ್ ಜಾನು, ನೀನ್ ಈ ತರ ನಡೆಯೋದ್ ನೋಡಿದ್ರೆ ನನಗೆ ಸಖತ್ ಖುಷಿ ಆಗ್ತಿದೆ. ಇದೇ ಸ್ಪೀಡಲ್ಲಿ ಹೋಗ್ತಿದ್ರೆ ನೋಡ್ತಿರೋ ನೀನ್ ಮೊದ್ಲಿನ ತರ ಆದಷ್ಟು ಬೇಗ ಆಗ್ತೀಯಾ. ಜಾನು, ಕೋಪ ಮಾಡ್ಕೊಂಡಿದ್ಯಾ? ಈ ಕೋಪ ತಣ್ಣಗಾಗೋದು ಆ ಸಿಂಧುಗೆ ಉತ್ತರ ಕೊಟ್ಟ ಮೇಲೇನೆ. ಎಷ್ಟು ಇನ್ಸಲ್ಟ್ ಮಾಡಿ ಹೋದ್ಲು, ಆದ್ರೂ ಮಾವ ಅವಳು ಪರ. ಡ್ಯಾಡ್ ಪ್ರೆಡಿಕ್ಟ್ ಏನಾದ್ರೂ ಕರೆಕ್ಟ್ ಆಗಿದ್ರೆ? ಏನು ಸಿಂಧು ಒಳ್ಳೆಯಳು ಅಂತ ಹೇಳ್ತಿದ್ಯಾ? ನನ್ಗೂ ಡ್ಯಾಡ್ ಹೇಳೋದನ್ನ ಕೇಳ್ತಾ ಇದ್ರೆ ಸಿಂಧು ಯಾರ್ದೋ ಒತ್ತಾಯಕ್ಕೆ ನಮ್ಮನೆಗ್ ಬಂದು ಸಾಧ್ಯನೇ ಇಲ್ಲ. ಮಾವ ಇನ್ನು ಹಳೆ ಕಾಲದವರು, ಪ್ರತಿಯೊಂದ್ರಲ್ಲೂ 1000 ತಪ್ಪು ಹುಡುಕ್ತಾರೆ. ಆದ್ರೆ ನಿನಗೇನಾಗಿದೆ ಜಾನು? ಮಾವನ್ನ ಬೀದಿ ನಿಲ್ಲಿಸ್ತೀನಿ ಅಂದೋಳ ಬಗ್ಗೆ ಸಾಫ್ಟ್ ಕಾರ್ನರ್ ಬೇಡ ಪ್ಲೀಸ್. ಜಾನು, ನೀನಿಟ್ಟ ಹೆಜ್ಜೆ ಕರೆಕ್ಟ್ ಆಗಿದೆ, ಅದ್ರ ಕಡೆ ಗಮನ ಕೊಡು. ಇವಾಗ ನಾವು ಮಾವನ್ ಬಿಸ್ನೆಸ್ ಕಡೆ ಗಮನ ಕೊಡಬೇಕು. ಇನ್ಮುಂದ್ ಯಾವುದೇ ಬಿಸ್ನೆಸ್ ಅಥವಾ ಯಾವುದೇ ಕಾಂಟ್ರಾಕ್ಟ್ ಬಂದ್ರೋ ಅವಳಿಗೆ ಮಾತ್ರ ಬಿಟ್ಕೊಡ್ಬಾರ್ದು. ಕಾಂಟ್ರಾಕ್ಟ್ ನಮಗ್ ಬರುತ್ತೋ ಇಲ್ಲ ಅವ್ರಿಗೆ ಹೋಗುತ್ತೋ
ಅದು ದೊಡ್ಡ ವಿಷಯ ಅಲ್ಲ ಲಕ್ಕಿ. ಮತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ನನಗೆ ಇಂಪಾರ್ಟೆಂಟೇ ಅಲ್ಲ. ಇವಾಗ ಏನ್ ಮಾಡ್ಬೇಕು ಅಂತ ಜಾನು? ನಾನು ಅವಳನ್ನ ನೇರವಾಗಿ ನೋಡ್ಬೇಕು. ನನ್ನ ಪ್ರಶ್ನೆಗೆ ಆ ಸಿಂಧು ಉತ್ತರ ಕೊಡ್ಬೇಕು ಅಷ್ಟೇ. ನನ್ನ ಡ್ಯಾಡ್ ತೋರ್ಸಿದ ಪ್ರೀತಿಗೆ ಅವಮಾನ ಮಾಡಿದ ಅವಳನ್ನ ನಾನ್ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅಷ್ಟೇ ತಾನೇ, ನಾನೇ ಸರಿಯಾದ ಟೈಮ್ ನೋಡ್ಕೊಂಡು ಮೀಟ್ ಮಾಡಿಸ್ತೀನಿ. ಬರ್ತೀನಿ ಜಾನು. ವಿರಾಟ್, ಹಾಯ್ ಮಾಮ್. ನಿಮ್ ಫ್ರೆಂಡ್ ಊರಿಗೆ ಯಾವಾಗ ಹೊರಡ್ತಾ ಇದ್ದೀರಾ? ನಾಳೆ ಅರ್ಲಿ ಮಾರ್ನಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಯಾಕೆ? ಓಕೆ, ವಾಪಸ್ ಬರೋ ಡೇಟು ಕನ್ಫರ್ಮ್ ಇದೆಯಾ? ಮಾಮ್, ಅದು ಇನ್ನೂ ಪ್ಲಾನ್ ಮಾಡಿಲ್ಲ. ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದೆಯಾ? ಇಲ್ಲ, ಹಾಗೇನಿಲ್ಲ. ಆದ್ರೆ ಮುಂದಿನ ವಾರ ಶಿರೋಡ್ಕರ್ ಕಂಪನಿಯವ್ರದ್ದು ಆಕ್ಷನ್ ಇದೆಯಲ್ಲ, ಅದಕ್ಕೆ ಹೋಗ್ಲೇಬೇಕಾಗಿತ್ತು. ಆ ಟೆಂಡರು ನಮಗ್ ಬರುತ್ತೋ ಅಥವಾ ಧರ್ಮೇಂದ್ರ ಅವ್ರ ಕೈಗೆ ಸೇರುತ್ತೋ ಅಂತ ಗೊತ್ತಿಲ್ಲ ಅಲ್ವಾ. ಆದ್ರೂ ನೀವವತ್ತು ಅಲ್ಲಿರ್ಬೇಕಲ್ವಾ, ಅದಕ್ಕೆ ಕೇಳ್ದೆ. ನಾವು ಬರ್ತೀವಿ ಮೇಡಮ್. ಹಸ್ತಿರೋ ಹದ್ದಿನ ಕಣ್ಣಿಗೆ ಬಿದ್ದಿರೋ ಶಿಕಾರಿ ಯಾವತ್ತು ಬೇರೆಯವ್ರ ಪಾಲಾಗ್ಬಾರ್ದು, ಆಗೋದೂ ಇಲ್ಲ. ವಿರಾಟ್, ಫೋನ್ ತಗೊಳ್ಳಿ. ಸಿಂಧು, ಯಾಕೆ ಮುಖ ಡಲ್ ಆಗಿದೆ? ಕಣ್ಣೆಲ್ಲ ಕೆಂಪಾಗಿದೆ. ಹುಷಾರಾಗಿದ್ಯಾ ತಾನೆ? ಸಿಂಧು ಅವರೇ, ಆಲ್ ಓಕೆ? ಹಾ, ಏನೂ ಆಗಿಲ್ಲ ಅಂದ್ರೆ ನಂಬಕ್ಕಾಗತ್ತಾ? ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗತ್ತೆ ನೀನ್ ಹತ್ತಿದ್ಯಾ ಅಂತ. ಯಾಕೆ, ಏನಾಯ್ತು? ಏನಿಲ್ಲ ಮ್ಯಾಮ್. ಇಲ್ಲ ಅನ್ನೋದ್ರಲ್ಲೇ ಎಲ್ಲ ಇದೆ.